ಪರವಾಗಿ ಥ್ಯಾಂಕ್ ಯೂನ ಹೇಳ್ತಾ ಇದ್ದೀವಿ. ಹೇಗೆ ಅನ್ನಿಸ್ತು ನಮ್ಮ ದಿಲ್ಮಾರ್ನ ಟ್ರೈಲರ್? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ರಾಮ್ ಬಗ್ಗೆ ಹೇಳೋದು ಬೇಕಲ್ಲ, ಪಾಪ ತುಂಬ ನಾನು ನೋಡಿರೋ ವ್ಯಕ್ತಿ ತುಂಬ ಹಾರ್ಡ್ ವರ್ಕ್ ಮಾಡಿ ಮುಂದೆ ಬಂದಿರೋದು. ಎಷ್ಟೋ ಏರುಪೇರು ನೋಡಿ ಐ ಥಿಂಕ್ ಒಂದ್ಸತಿ ಅವ್ರ ಊರು ಪಾಸ್ ಮಾಡ್ಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಲಿಸಿ ಅವತ್ತು ಇಲ್ಲ ಇನ್ನೊಂದು ದಿನ ಬರ್ತೀನಿ ಬಿಡು ಅಂತ ಹೇಳ್ತೀನಿ. ಇಲ್ಲಿದ್ರು ಬಿಡಲ್ಲ, ಯಾವಾಗಲೂ ಅಷ್ಟೊಂದು ಪ್ರೀತಿ. ಸುಮಾರು ಒಂದು 10 years 12 years 15 years ಅವಾಗಿಂದ ನೋಡ್ತಾ ಇದ್ದೀನಿ. ತುಂಬ ಕಷ್ಟಪಡ್ತಾರೆ. ಆಮೇಲೆ ಇವ್ರ ವೈಫು ಅಷ್ಟೇ, ದಿವ್ಯಾ ಅವರು ಅಷ್ಟೇ ಭಾಳ ಐ ಥಿಂಕ್ ನಾನು ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್. ಆ್ಯಂಡ್ ಅವಾಗಿಂದ ನೋಡ್ತಾ ಇದ್ದೀನಿ. ನಾನು ಒಂದು ಕಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ, ಅವಾಗಿಂದ ಅವರು ಜೊತೆಲೇ ಇದ್ದರು. ಅವ್ರ ಜೊತೆಲಿ ರಾಮ್ ಜೊತೆಲೇ ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಇಬ್ಬರೂ ದೇ ಆರ್ ಮೇಡ್ ಫಾರ್ ಈಚ್ ಅದರ್, ದೇ ಆರ್ ವೆರಿ ಪರ್ಫೆಕ್ಟ್ ಪೇರ್ ಆ್ಯಂಡ್ ಬೋತ್ ಆರ್ ವೆರಿ ಗುಡ್ ಹಾರ್ಟಿಲಿ. ಯಾಕಂದರೆ ಹಾರ್ಟ್ ಚೆನ್ನಾಗಿದ್ದರೆ ಯಾವಾಗಲೂ ಅಷ್ಟೇ, ಈ ಹಾರ್ಟು ಸೋಲುತ್ತೆ ಅದಕ್ಕೆ. ಅದು ಫಸ್ಟ್ ನಾನು ಅಂತೀನಿ. ನಮ್ಮ ಡೈರೆಕ್ಟರ್ ಅಷ್ಟೇ ಚಂದ್ರಮೌಳಿ ಅವ್ರು ಭಾಳ ಚೆನ್ನಾಗಿ ಮಾತಾಡಿದ್ರು. ಐ ಜಸ್ಟ್ ಲೈಕ್ ಟು ಸ್ಪೀಚ್. ತುಂಬ ಓಪನ್ ಆಗಿ ಮಾತಾಡೋದು. ಲಾಸ್ಟ್ ಬ್ಲೆಸ್ ಮೀ ಆಲ್ಸೋ, ಇನ್ಕ್ಲೂಡಿಂಗ್ ವಿಶ್ ಮೀ ಆಲ್ಸೋ ಅಂತ ಹೇಳಿದ್ರು. ಅದು ಯಾವಾಗಲೂ ಅಷ್ಟೇ, ಮನುಷ್ಯ ಯಾವಾಗ ಹಂಗೆ ಇರಬೇಕು. ಎಷ್ಟು ಲವ್ಲವಿಕೆಯಿಂದ ಇರ್ತಾರೋ ಅಷ್ಟು ಚೆನ್ನಾಗುತ್ತೆ ಅವ್ರಿಗೆ. ತುಂಬ ಓಪನ್ ಆಗಿ ಮಾತಾಡ್ತಾರೆ. ನಿಜವಲ್ಲಿ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಯಾಕೆ ಯಾರು ಎಷ್ಟು ಕಾನ್ಫಿಡೆಂಟಾಗಿ ಎಷ್ಟು ಓಪನ್ ಆಗಿ ಮಾತಾಡ್ತಾರೋ ಅವ್ರಿಗೆ ಯಾವತ್ತೂ ಒಳ್ಳೆ ಹಾಗೆ ಆಗುತ್ತೆ. ಐ ಥಿಂಕ್ ನಾನು ಅಷ್ಟೇ ಯಾವಾಗ ಚಿಕ್ಕ ವಯಸ್ಸಿಂದ ಅಷ್ಟೇ, ನಾನು ಯಾವಾಗಿರ್ಬೇಕಾದ್ರೆ ತುಂಬ ಫ್ರೀಯಾಗಿ ಬೆಳೀತಾ ಇದ್ದು. ಒಂದು ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಮನೇಲಿ ನಮ್ಮ ಅತ್ತೆಯವ್ರು ಗೂಡಿಸ್ತಾ ಇದ್ರು, ನಮ್ಮ ತಂದೆಯವ್ರ ತಂಗಿ ನಾಗತ್ತೆ ಅಂತ. ಬಟ್ ಇವಾಗ ರೀಸೆಂಟಾಗಿ ಶಿ ಪಾಸ್ಟ್ ಇಬ್ರು ಬೇಕಾದ್ರೆ ನಾನು ಗೂಡಿಸ್ತಾ ಇದ್ದೆ. ಇನ್ನೆಲ್ಲ ಗೂಡಿಸ್ಬಾರ್ದಪ್ಪ, ನೀನು ಯಾರು ರಾಜ್ಕುಮಾರ್ ಮಗ ಅಲ್ವಾ, ಅದೆಲ್ಲ ಗೂಡಿಸ್ಬಾರ್ದು. ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ, ನಾನು ಯಾಕೆ ಗೂಡಿಸ್ಬಾರ್ದು. ಸೊ ಆ ಥರ ಹಂಗೆ ನಾನು ಯಾವಾಗಲೂ ಬೆಳೆದು ಅಷ್ಟೇ. ಹೆಂಗೆ ಬೆಳೆದ ನನ್ನ ಬಗ್ಗೆ ಕೇಳಬೇಕಂತ ಅವ್ರ ಬಾಯಲ್ಲಿ ಕೇಳಬೇಕು ನಾನು ಹೆಂಗಿದ್ದೆ ಅಂತ. ನಾನು ಯಾವಾಗ ಫಸ್ಟಿಂದ ಅಷ್ಟೇ, ನನಗೆ ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ಎಲ್ಲರ ಜೊತೆ ಬೆಳಿಬೇಕು, ಇಲ್ಲ ಇವರು ಅವ್ರು ಗ್ರೇಟು ಇವ್ರು ಕಮ್ಮಿ, ಅದೆಲ್ಲ ಯಾರಾದ್ರೆ ಇದ್ರು ಹೋಗ್ತಿದ್ದೆ. ಒಬ್ಬ ರಿಕ್ಷಾನೂ ಫ್ರೆಂಡ್ ಆಗಿದ್ದ. ಒಬ್ಬನಿಗೆ ನಮ್ಮ ಫ್ರೆಂಡ್ ಇತ್ತು, ಅವ್ನು ಸಡನ್ನಾಗಿ ಲೆಪ್ರಸಿ ಬಂದ್ಬಿಡ್ತು. ಯಾರು ಮುಟ್ತೀರ, ನಾನು ಹೋಗಿ ಮುಟ್ದೆ, ಅಯ್ಯೋ ಮುಟ್ಬೇಡಿ ಸರ್ ಅಂತಿದ್ದೆ. ಯಾಕೆ ಎದುರ್ಕೋಬೇಕು ಬಿಡು ಅಂಥವ್ನೇ. ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರು ಯಾವಾಗ ಹೇಳ್ತಾ ಇರ್ತಾರೆ, ಅಪ್ಪಾಜಿಯವರು ನೀವು ನಮ್ಮ ಅಪ್ಪನ ಥರ ಅಂತ. ಅದು ಅವ್ರ ಥರ ಅಂತ ಹೇಳ್ತಿರ್ಲಿಲ್ಲ ಯಾವಾಗಲೂ. ಯಾವಾಗಿದ್ರು ಏನು ಚೆನ್ನಾಗಿ ಮಾಡ್ತಿದ್ದೆ ಅವ್ರ ತಾತನ ಥರ, ಅವನ ಥರ, ನಮ್ಮ ಅಪ್ಪನ ಥರ. ಸೊ ಆ ಥರ ಅದಕ್ಕೆ ಬಹುಶಃ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೆದು ಯಾವ ತಂದೆನೂ ಮಗನ ಅಪ್ಪಾಜಿ ಅಂತ ಕರೆದು ನನ್ನ ಅಪ್ಪಾಜಿ ಅಂತ ಕರೆದಿದ್ರು ಅಪ್ಪಾಜಿ. ಅದು ನನ್ನ ಭಾಗ್ಯ. ಅದು ಬ್ಲೆಸ್ ಟು ಬಿ. ಎಲ್ಲರೂ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನೋಡೋದು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನಿಸುತ್ತೆ. ಐ ಥಿಂಕ್ ಯಾಕಂದ್ರೆ ಅಷ್ಟು ದೂರ ನಾವು ಅರ್ಹರ ಇದ್ದೀವಲ್ಲ, ಅದು ನಮಗೆ ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಈ ಸಿನಿಮಾಗಷ್ಟೇ ಬರಬೇಕಂದ್ರೆ ರಾಮ್ ಬಂದು ಕೇಳ್ಕೊಂಡು ಪ್ರೊಡ್ಯೂಸರ್ ಇದ್ದಾರೆ, ಅನ್ನದಾತರು ಅಂತಾರೆ, ಅವರು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಯಾರು ಅಷ್ಟು ಈಸಿಯಾಗಿ ದುಡ್ಡು ಹಾಕಲ್ಲ. ಯಾರು ಹೇಳಿದ್ರು, ಐ ಥಿಂಕ್ ಅದಿತಿ ಅವರು ಹೇಳಿದ್ರು ಅಂತ ಕಾಣ್ತಾರೆ. ತುಂಬ ಚೆನ್ನಾಗಿ ಮಾತಾಡೋದು ಹೇಳ್ಬೇಕಾದ್ರೆ ಅಷ್ಟು ಯಾರು ಆಡಲ್ಲ. ಬಟ್ ಆ ಸಿನಿಮಾಗೆ ಅಷ್ಟೊಂದು ಖರ್ಚು ಮಾಡಿದ್ದಾರೆ. ಆಮೇಲೆ ಜಿ ಅವರು, ಆಮೇಲೆ ಅವ್ರ ಹೆಸರು ಅಶೋಕ್ ಅಷ್ಟೇ, ಅವರು ಅಷ್ಟೇ ಭಾಳ ಒಳ್ಳೆ ಹುಡುಗ ನಿಜವಲ್ವೇ. ಆ್ಯಂಡ್ ಎವ್ರಿಬಡಿ ಮ್ಯೂಸಿಕ್ ಡೈರೆಕ್ಟರ್ ಅವರಷ್ಟು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಐ ಥಿಂಕ್ ಐ ಆಮ್ ಬ್ಲೆಸ್ ಟು ಬಿ. ಇಂಥ ಒಂದು ಸಮಾರಂಭಕ್ಕೆ ಬರಬೇಕು. ಈಗ ನಾವು ಬರ್ದಿದ್ದು ಯಾರು ಬರೋಕ್ಕಾಗ್ತದೆ, ನಾವೇ ಬರಬೇಕು. ಆದಿತ್ಯ ಅವರು ಅಷ್ಟೇ, ಅವರು ಎಷ್ಟು ಚೆನ್ನಾಗಿ ಕಾಣ್ತಾರೆ. ಅವ್ರ ಮನಸ್ಸು ಅಷ್ಟೇ ಚೆನ್ನಾಗಿ ಒಳ್ಳೆ ಮನಸ್ಸು. ಯಾಕಂದರೆ ಸಿನಿಮಾದಲ್ಲಿ ಮಾತ್ರ ಅಂತಲ್ಲ, ಅವ್ರ ಫ್ಯಾಮಿಲಿ ಲೈಫಲ್ಲಿ ಅವ್ರದ್ದು ವೀಡಿಯೋಸ್ ಎಲ್ಲ ನೋಡಿ ನಾನು ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು ಪೂಜೆನ ಇರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಆ ಮಗು ಜೊತೆಲಿ ಹಂಗಿರ್ಬೇಕು ಯಾವಾಗ. ಯಾಕೆ ಯಾರಿಗೆ ಅಷ್ಟು ಅಂಥ ಒಂದು ಬುದ್ಧಿ ಇರ್ತಾರೆ ನೋಡಿ. ಪ್ರೊಫೆಷನಲ್ಲೂ ಸರಿ, ಮನೇಲೂ ಸರಿ ತುಂಬ ಚೆನ್ನಾಗಿ ಮಾಡಿದ್ರು. ಆಲ್ ದಿ ಬೆಸ್ಟ್ ಮಾ, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಯಾಕೆ ನಾವು ಅದೊಂದ್ಸತಿ ಹೇಳಿದ್ದೆ, ನಾನು ನೋಡಿದೆ ನಿಮ್ಮ ವೀಡಿಯೋನ, ಅದೊಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಸಡನ್ನಾಗಿ ನೋಡಿದ್ರೆ ಒಂದು 15 ನಿಮಿಷ ಬರ್ತಾಯಿತ್ತು. ಅವ್ರ ಪೂಜೆ ಅವ್ರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್ ಫಾರ್ ಯು ಆಲ್ಸೋ.